ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮಗೆ ಪೆನ್ನು ಖಡ್ಗಕ್ಕಿಂತ ಹರಿತ ಅಂಥೇಳಿ ಎಲ್ಲರಿಗೂ ತಿಳಿದಿದೆ. ಪೆನ್ನು ಖಡ್ಗಕ್ಕಿಂತ ಹರಿತ ಅಂಥೇಳಿ ನಾವು ಹೇಗೆ ತಿಳ್ಕೊಬೇಕು ಅಂತಂದರೆ, ಈಗ ನೋಡ, ನಮ್ಮಲ್ಲಿ ಜ್ಞಾನ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ಹಾಗೆ ಈಗ ನಾವು ಒಂದು ಹುದ್ದೆಯನ್ನು ಪಡ್ಕೋಬೇಕು ಅಂತಂದರೆ ನಮ್ಮಲ್ಲಿ ಜ್ಞಾನ ಇದ್ದರೆ ನಾವು ಸಲೀಸಾಗಿ ಪಡ್ಕೋಬೋದು. ಹಾಗೆ ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಿರೋ ವಿಷಯ ಏನಂತಂದ್ರೆ, PC, PSI, ಕಾನ್ಸ್ಟೇಬಲ್, ESI ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. PC ಓದಬೇಕು ಅಂತ ನಮ್ಮಲ್ಲಿ ಇತ್ತು ಅಂತಂದರೆ ನಾವು PSI ಲೆವೆಲಿಗೆ ಸ್ಟಡಿ ಮಾಡಬೇಕು. ಅಂದರೆ ನಾವು PC ಆರಾಮ್ಸೆ ಆಗ್ತೀವಿ. ಹೇಗಂತಂದ್ರೆ, ಈಗ ನಾವು 6 to 10th ಬುಕ್ಗಳನ್ನು ರೆಫರ್ ಮಾಡಬೇಕು. 6 to 10th ಬುಕ್ಗಳಲ್ಲಿ ಸೈನ್ಸು, ಸೋಸಿಯಲ್ಲು, ಸ್ವಲ್ಪ ಮೆಂಟಲ್ ಎಬಿಲಿಟಿ, ಸ್ವಲ್ಪ ಕನ್ನಡ ವ್ಯಾಕರಣ, ಇಷ್ಟನ್ನು ರೆಫರ್ ಮಾಡ್ತಾ ಅದ್ರ ಜೊತೆಗೆ ನಾವು ಕರೆಂಟ್ ಅಫೇರ್ಸ್ನೂ ಕೂಡ ರೆಫರ್ ಮಾಡ್ಕೋಬೇಕಾಗುತ್ತೆ, ಓದಬೇಕಾಗುತ್ತೆ. ಮತ್ತು ನಾವು ಡೈಲಿ ಕರೆಂಟ್ ಅಫೇರ್ಸಿಗೆ ಏನು ಓದಬೇಕು ಅಂತಂದರೆ, ಡೈಲಿ ಮನೇಲಿ ನ್ಯೂಸ್ ಪೇಪರ್ ತೊಗೋತಿದ್ರೆ ನ್ಯೂಸ್ ಪೇಪರ್ ಓದಬಹುದು. ಇಲ್ಲ ರೀ, ನಮ್ಗೆ ನ್ಯೂಸ್ ಪೇಪರ್ ತೊಗೊಳಕ್ಕಾಗಲ್ಲ, ನಮ್ಗೆ ಡೈಲಿ ನ್ಯೂಸ್ ಪೇಪರ್ ರೆಫರ್ ಮಾಡೋಕ್ಕಾಗಲ್ಲ ಅಂತಂದರೆ, ಓದಲಿಕ್ಕಾಗಲ್ಲ ಅಂತಂದರೆ ನಾವು ಮಂತ್ಲಿ ಕರೆಂಟ್ ಸ್ಪರ್ಧಾ ವಿಜೇತವನ್ನು ತೊಗೊಂಡು ಕೂಡ ಓದಬಹುದು. 6 to 10th ಬುಕ್ಗಳನ್ನು, ಸೋಷಿಯಲ್ ಸೈನ್ಸನ್ನು ಮ್ಯಾಕ್ಸಿಮಮ್ 5ರಿಂದ 6 ಸಲ ರೀಡ್ ಮಾಡಿರಬೇಕಾಗ್ತದೆ. ಕಂಪ್ಲೀಟಾಗಿ ನೆನ್ಪಿಟ್ಕೋಬೇಕು. ಬೇರೆ ಎಕ್ಸಾಮ್ಗಳ ಥರ ಇಲ್ಲಿ PC ಒಳಗೇನು ಅಂಥ ಪರಿ ಹೈ ಲೆವೆಲ್ ಕ್ವಶನ್ಸ್ ಇರಲ್ಲ. PC ಆಗ್ಬೋದು, ಆರಾಮ್ಸೆ ಇರ್ಬೋದು. ನಮ್ಮ ಹೈಟು ವೇಟು ಚೆನ್ನಾಗಿತ್ತು ಅಂತಂದರೆ ನಾವು PCಗೆ ಟ್ರೈ ಮಾಡಬೇಕು. ಎಷ್ಟಪ್ಪ ಅಂತಂದ್ರೆ, PC ಅವರು ಕೇಳಿದಷ್ಟು ನಮ್ಮ ಹೈಟ್ ಇದೆ ಅನ್ನೋದು ನೋಡ್ಕೊಂಡು ಚೆಕ್ ಮಾಡಿಕೊಂಡು, ಅದಕ್ಕೆ ಹೈಟ್ ವೇಟ್ ಚೆನ್ನಾಗಿತ್ತು ಅಂದ್ರೆ ನಾವು PC ಸ್ಟಡಿ ಮಾಡ್ಬೋದು. ಮತ್ತು ಮೇಲಾಗಿ ಚೆನ್ನಾಗಿ 5ರಿಂದ 6 ಸಲ ಓದಬೇಕು. 1 ಇಯರ್ ಒಳಗೆ ನಾವು PC ಆರಾಮ್ಸೆ ಸ್ಟಡಿ ಮಾಡಿ ಎಲಿಜಿಬಿಲಿಟಿ ಪಡ್ಕೋಬೋದು. ಈಗ PC ಕನ್ಫರ್ಮ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣಕ್ಕೆ ಎಲ್ಲರೂ PC ಓದೋರು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಓದ್ತಾ ನೋಟ್ಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಸನಿಕ್ಕೆ ಬಂದಾಗ ಅದು ನೋಟ್ಸನ್ನು ರಿವಿಷನ್ ಮಾಡಿ 1 ಬಾರಿ ಇಲ್ಲ 10 ಬಾರಿ ರಿವಿಷನ್. 10 ಪುಸ್ತಕಗಳನ್ನು ಓದೋಕ್ಕಿಂತ 1 ಪುಸ್ತಕ 10 ಬಾರಿ ಓದಿ ಅಂಥೇಳಿ ದೊಡ್ಡವ್ರು ಹೇಳ್ಯಾರ. ಈ ಮಾತು ತಪ್ಪು ಸುಳ್ಳಲ್ಲ. ಸರಿಯಾಗಿ ಓದಿ ಅಭ್ಯಾಸ ಮಾಡಿ, ನೋಟ್ಸ್ ಮಾಡಿದ್ದನ್ನು ಪದೇ ರಿವಿಷನ್ ಮಾಡಿ. ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ರಿವಿಷನ್ ಮಾಡಿ. ಯಾವ್ದು ನೆನಪಿರಲ್ಲ ಅನಿಸುತ್ತಲ್ಲ ಅದನ್ನು 10 ಸಲ ಬರುತ್ತೆ ತೆಗೀರಿ. ಯಾಕೆ ನೆನಪಿರಲ್ಲ? ನೆನಪಿದ್ದೇ ಇರ್ತದೆ. ಚೆನ್ನಾಗಿ ಸ್ಟಡಿ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡಿ. ಒಂದು ಹುದ್ದೆ ನಮ್ಮ ಕೈಯಲ್ಲಿ ಇತ್ತಂದ್ರೆ ಹಿಂದೆ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ. 1000 ಜನ ನಾವು ಹಿಂದೆ ನಮ್ಮ 1000 ಜನ ಇದ್ದೇ ಇರ್ತಾರೆ. ಚೆನ್ನಾಗಿ ಅಭ್ಯಾಸ ಮಾಡಿ. 4 ಮಂದಿ ಒಳಗಿರಬೇಕು ಅಂತಂದ್ರೆ ಒಂದು ಹುದ್ದೆ ಇರಲೇಬೇಕು. 4 ಗೋಡೆಗಳ ಮಧ್ಯೆ ಇರಬೇಕಂದ್ರೆ ಒಂದು ಹುದ್ದೆ ಇರಲಿಲ್ಲ ಅಂದರೂ ನಡೀತದೆ. ಆದ ಕಾರಣಕ್ಕಾಗಿ ಅಭ್ಯಾಸ ಚೆನ್ನಾಗಿ ಮಾಡಿ, ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ನೀಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.